ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ನಿರಂತರ ದಾಳಿಯನ್ನು ನಡೆಸ್ತಾ ಇದೆ. ಇದೀಗ ಇರಾನ್ನ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಬ್ಬರಿಸಿವೆ ಅಮೆರಿಕ ಮತ್ತು ಇಸ್ರೇಲ್. ಆದರೂ ಇರಾನ್ ಮಾತ್ರ ಮಣಿಯುತ್ತಿಲ್ಲ. ಪರಮಾಣು ಸ್ಥಾವರದ ಮೇಲೆ ಮಿತ್ರರ ದಾಳಿ. ಇಸ್ರೇಲ್ ಅಮೆರಿಕ ಅಬ್ಬರಕ್ಕೆ ಇರಾನ್ ಗಲಿಬಿಲಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಇರಾನ್ನ ಬೆನ್ನೆಲುಬಿನಂತಿರುವಂತಹ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿಯನ್ನು ನಡೆಸಿವೆ. ಇರಾನ್ ನಾಶಕ್ಕೆ ತಂತ್ರ. ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡಿ ಅಮೆರಿಕ, ಇಸ್ರೇಲ್ಗಳು ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತವನ್ನು ಕೊಟ್ಟಿವೆ. ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದ ನಟಾಂಜ್ನಲ್ಲಿ ಯುರೇನಿಯಂ ಅನ್ನ ಸಂಸ್ಕರಣೆ ಮಾಡಲಾಗ್ತಾ ಇತ್ತು. ಅಂತ ಸ್ಥಾವರದ ಮೇಲೆ ದಾಳಿ ನಡೆದಿದೆ. ಅದೃಷ್ಟವಶಾತ್ ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ. ಇನ್ನು 2025ರ ಯುದ್ಧದಲ್ಲೂ ಕೂಡ ನಟಾಂಜ್ ಮೇಲೆ ಅಟ್ಯಾಕ್ ಆಗಿತ್ತು. F-15 ಫೈಟರ್ ಜೆಟ್ ಹೊಡೆದುರುಳಿಸಿದ ಇರಾನ್. 48 ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತೆ ಟ್ರಂಪ್ ಗಡುವು ನೀಡಿದ ಬೆನ್ನಲ್ಲೇ ಇರಾನ್ ಸೇನೆ ಅಬ್ಬರಿಸಿದೆ. ಹಾರ್ಮುಜ್ ಜಲಸಂಧಿ ಬಳಿ F-15 ಫೈಟರ್ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. ಇಸ್ರೇಲ್ ಮೇಲೆ ಮತ್ತೆ ಇರಾನ್ ರಣಭೀಕರ ದಾಳಿ. ಇರಾನ್ ಸೇನೆ ಇಸ್ರೇಲಿನ ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ಗಳ ಮಳೆಯನ್ನ ಸುರಿಸಿದೆ. ಟೆಲ್ ಅವೀವ್ ಮೇಲೆ IRGCಯಿಂದ ಕ್ಷಿಪಣಿ ದಾಳಿ ಮಾಡಿದ್ದು 16 ಜನರಿಗೆ ಗಾಯಗಳಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ನಿರಂತರ ದಾಳಿಯನ್ನು ನಡೆಸ್ತಾ ಇದೆ. ಇದೀಗ ಇರಾನ್ನ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಬ್ಬರಿಸಿವೆ ಅಮೆರಿಕ ಮತ್ತು ಇಸ್ರೇಲ್. ಆದರೂ ಇರಾನ್ ಮಾತ್ರ ಮಣಿಯುತ್ತಿಲ್ಲ. ಪರಮಾಣು ಸ್ಥಾವರದ ಮೇಲೆ ಮಿತ್ರರ ದಾಳಿ. ಇಸ್ರೇಲ್ ಅಮೆರಿಕ ಅಬ್ಬರಕ್ಕೆ ಇರಾನ್ ಗಲಿಬಿಲಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಇರಾನ್ನ ಬೆನ್ನೆಲುಬಿನಂತಿರುವಂತಹ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿಯನ್ನು ನಡೆಸಿವೆ. ಇರಾನ್ ನಾಶಕ್ಕೆ ತಂತ್ರ. ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡಿ ಅಮೆರಿಕ, ಇಸ್ರೇಲ್ಗಳು ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತವನ್ನು ಕೊಟ್ಟಿವೆ. ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದ ನಟಾಂಜ್ನಲ್ಲಿ ಯುರೇನಿಯಂ ಅನ್ನ ಸಂಸ್ಕರಣೆ ಮಾಡಲಾಗ್ತಾ ಇತ್ತು. ಅಂತ ಸ್ಥಾವರದ ಮೇಲೆ ದಾಳಿ ನಡೆದಿದೆ. ಅದೃಷ್ಟವಶಾತ್ ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ. ಇನ್ನು 2025ರ ಯುದ್ಧದಲ್ಲೂ ಕೂಡ ನಟಾಂಜ್ ಮೇಲೆ ಅಟ್ಯಾಕ್ ಆಗಿತ್ತು. F-15 ಫೈಟರ್ ಜೆಟ್ ಹೊಡೆದುರುಳಿಸಿದ ಇರಾನ್. 48 ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತೆ ಟ್ರಂಪ್ ಗಡುವು ನೀಡಿದ ಬೆನ್ನಲ್ಲೇ ಇರಾನ್ ಸೇನೆ ಅಬ್ಬರಿಸಿದೆ. ಹಾರ್ಮುಜ್ ಜಲಸಂಧಿ ಬಳಿ F-15 ಫೈಟರ್ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. ಇಸ್ರೇಲ್ ಮೇಲೆ ಮತ್ತೆ ಇರಾನ್ ರಣಭೀಕರ ದಾಳಿ. ಇರಾನ್ ಸೇನೆ ಇಸ್ರೇಲಿನ ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ಗಳ ಮಳೆಯನ್ನ ಸುರಿಸಿದೆ. ಟೆಲ್ ಅವೀವ್ ಮೇಲೆ IRGCಯಿಂದ ಕ್ಷಿಪಣಿ ದಾಳಿ ಮಾಡಿದ್ದು 16 ಜನರಿಗೆ ಗಾಯಗಳಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ನಿರಂತರ ದಾಳಿಯನ್ನು ನಡೆಸ್ತಾ ಇದೆ. ಇದೀಗ ಇರಾನ್ನ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಬ್ಬರಿಸಿವೆ ಅಮೆರಿಕ ಮತ್ತು ಇಸ್ರೇಲ್. ಆದರೂ ಇರಾನ್ ಮಾತ್ರ ಮಣಿಯುತ್ತಿಲ್ಲ. ಪರಮಾಣು ಸ್ಥಾವರದ ಮೇಲೆ ಮಿತ್ರರ ದಾಳಿ. ಇಸ್ರೇಲ್ ಅಮೆರಿಕ ಅಬ್ಬರಕ್ಕೆ ಇರಾನ್ ಗಲಿಬಿಲಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಇರಾನ್ನ ಬೆನ್ನೆಲುಬಿನಂತಿರುವಂತಹ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿಯನ್ನು ನಡೆಸಿವೆ. ಇರಾನ್ ನಾಶಕ್ಕೆ ತಂತ್ರ. ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡಿ ಅಮೆರಿಕ, ಇಸ್ರೇಲ್ಗಳು ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತವನ್ನು ಕೊಟ್ಟಿವೆ. ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದ ನಟಾಂಜ್ನಲ್ಲಿ ಯುರೇನಿಯಂ ಅನ್ನ ಸಂಸ್ಕರಣೆ ಮಾಡಲಾಗ್ತಾ ಇತ್ತು. ಅಂತ ಸ್ಥಾವರದ ಮೇಲೆ ದಾಳಿ ನಡೆದಿದೆ. ಅದೃಷ್ಟವಶಾತ್ ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ. ಇನ್ನು 2025ರ ಯುದ್ಧದಲ್ಲೂ ಕೂಡ ನಟಾಂಜ್ ಮೇಲೆ ಅಟ್ಯಾಕ್ ಆಗಿತ್ತು. F-15 ಫೈಟರ್ ಜೆಟ್ ಹೊಡೆದುರುಳಿಸಿದ ಇರಾನ್. 48 ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತೆ ಟ್ರಂಪ್ ಗಡುವು ನೀಡಿದ ಬೆನ್ನಲ್ಲೇ ಇರಾನ್ ಸೇನೆ ಅಬ್ಬರಿಸಿದೆ. ಹಾರ್ಮುಜ್ ಜಲಸಂಧಿ ಬಳಿ F-15 ಫೈಟರ್ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ.
ಇಸ್ರೇಲ್ ಮೇಲೆ ಮತ್ತೆ ಇರಾನ್ ರಣಭೀಕರ ದಾಳಿ. ಇರಾನ್ ಸೇನೆ ಇಸ್ರೇಲಿನ ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ಗಳ ಮಳೆಯನ್ನ ಸುರಿಸಿದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿಯಿಂದ ಕ್ಷಿಪಣಿ ದಾಳಿ ಮಾಡಿದ್ದು 16 ಜನರಿಗೆ ಗಾಯಗಳಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ನಿರಂತರ ದಾಳಿಯನ್ನು ನಡೆಸ್ತಾ ಇವೆ. ಇದೀಗ ಇರಾನ್ನ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಬ್ಬರಿಸಿವೆ ಅಮೆರಿಕ ಮತ್ತು ಇಸ್ರೇಲ್. ಆದರೂ ಇರಾನ್ ಮಾತ್ರ ಮಣಿಯುತ್ತಿಲ್ಲ. ಪರಮಾಣು ಸ್ಥಾವರದ ಮೇಲೆ ಮಿತ್ರರ ದಾಳಿ. ಇಸ್ರೇಲ್ ಅಮೆರಿಕ ಅಬ್ಬರಕ್ಕೆ ಇರಾನ್ ಗಲಿಬಿಲಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಇರಾನ್ನ ಬೆನ್ನೆಲುಬಿನಂತಿರುವಂತಹ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿಯನ್ನು ನಡೆಸಿವೆ. ಇರಾನ್ ನಾಶಕ್ಕೆ ತಂತ್ರ. ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡಿ ಅಮೆರಿಕ, ಇಸ್ರೇಲ್ಗಳು ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತವನ್ನು ಕೊಟ್ಟಿವೆ. ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದ ನಟಾಂಜ್ನಲ್ಲಿ ಯುರೇನಿಯಂ ಅನ್ನ ಸಂಸ್ಕರಣೆ ಮಾಡಲಾಗ್ತಾ ಇತ್ತು. ಅಂತ ಸ್ಥಾವರದ ಮೇಲೆ ದಾಳಿ ನಡೆದಿದೆ. ಅದೃಷ್ಟವಶಾತ್ ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ. ಇನ್ನು 2025ರ ಯುದ್ಧದಲ್ಲೂ ಕೂಡ ನಟಾಂಜ್ ಮೇಲೆ ಅಟ್ಯಾಕ್ ಆಗಿತ್ತು. F-15 ಫೈಟರ್ ಜೆಟ್ ಹೊಡೆದುರುಳಿಸಿದ ಇರಾನ್. 48 ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತೆ ಟ್ರಂಪ್ ಗಡುವು ನೀಡಿದ ಬೆನ್ನಲ್ಲೇ ಇರಾನ್ ಸೇನೆ ಅಬ್ಬರಿಸಿದೆ. ಹಾರ್ಮುಜ್ ಜಲಸಂಧಿ ಬಳಿ F-15 ಫೈಟರ್ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. ಇಸ್ರೇಲ್ ಮೇಲೆ ಮತ್ತೆ ಇರಾನ್ ರಣಭೀಕರ ದಾಳಿ. ಇರಾನ್ ಸೇನೆ ಇಸ್ರೇಲಿನ ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ಗಳ ಮಳೆಯನ್ನ ಸುರಿಸಿದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿಯಿಂದ ಕ್ಷಿಪಣಿ ದಾಳಿ ಮಾಡಿದ್ದು 16 ಜನರಿಗೆ ಗಾಯಗಳಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ನಿರಂತರ ದಾಳಿಯನ್ನು ನಡೆಸ್ತಾ ಇವೆ. ಇದೀಗ ಇರಾನ್ನ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಬ್ಬರಿಸಿವೆ ಅಮೆರಿಕ ಮತ್ತು ಇಸ್ರೇಲ್. ಆದರೂ ಇರಾನ್ ಮಾತ್ರ ಮಣಿಯುತ್ತಿಲ್ಲ. ಪರಮಾಣು ಸ್ಥಾವರದ ಮೇಲೆ ಮಿತ್ರರ ದಾಳಿ. ಇಸ್ರೇಲ್ ಅಮೆರಿಕ ಅಬ್ಬರಕ್ಕೆ ಇರಾನ್ ಗಲಿಬಿಲಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ. ಇರಾನ್ನ ಬೆನ್ನೆಲುಬಿನಂತಿರುವಂತಹ ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿಯನ್ನು ನಡೆಸಿವೆ. ಇರಾನ್ ನಾಶಕ್ಕೆ ತಂತ್ರ. ನಟಾಂಜ್ ಪರಮಾಣು ಸ್ಥಾವರದ ಮೇಲೆ ದಾಳಿ ಮಾಡಿ ಅಮೆರಿಕ, ಇಸ್ರೇಲ್ಗಳು ಇರಾನಿನ ಶಕ್ತಿ ಕೇಂದ್ರಕ್ಕೆ ಹೊಡೆತವನ್ನು ಕೊಟ್ಟಿವೆ. ರಾಜಧಾನಿ ಟೆಹರಾನ್ನಿಂದ 220 ಕಿಲೋಮೀಟರ್ ದೂರದ ನಟಾಂಜ್ನಲ್ಲಿ ಯುರೇನಿಯಂ ಅನ್ನ ಸಂಸ್ಕರಣೆ ಮಾಡಲಾಗ್ತಾ ಇತ್ತು. ಅಂತ ಸ್ಥಾವರದ ಮೇಲೆ ದಾಳಿ ನಡೆದಿದೆ. ಅದೃಷ್ಟವಶಾತ್ ಸ್ಥಾವರದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಪತ್ತೆಯಾಗಿಲ್ಲ. ಇನ್ನು 2025ರ ಯುದ್ಧದಲ್ಲೂ ಕೂಡ ನಟಾಂಜ್ ಮೇಲೆ ಅಟ್ಯಾಕ್ ಆಗಿತ್ತು. F-15 ಫೈಟರ್ ಜೆಟ್ ಹೊಡೆದುರುಳಿಸಿದ ಇರಾನ್. 48 ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ತೆರೆಯುವಂತೆ ಟ್ರಂಪ್ ಗಡುವು ನೀಡಿದ ಬೆನ್ನಲ್ಲೇ ಇರಾನ್ ಸೇನೆ ಅಬ್ಬರಿಸಿದೆ. ಹಾರ್ಮುಜ್ ಜಲಸಂಧಿ ಬಳಿ F-15 ಫೈಟರ್ ವಿಮಾನಗಳನ್ನ ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿಕೊಂಡಿದೆ. ಇಸ್ರೇಲ್ ಮೇಲೆ ಮತ್ತೆ ಇರಾನ್ ರಣಭೀಕರ ದಾಳಿ. ಇರಾನ್ ಸೇನೆ ಇಸ್ರೇಲಿನ ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ಗಳ ಮಳೆಯನ್ನ ಸುರಿಸಿದೆ. ಟೆಲ್ ಅವೀವ್ ಮೇಲೆ ಐಆರ್ಜಿಸಿಯಿಂದ ಕ್ಷಿಪಣಿ ದಾಳಿ ಮಾಡಿದ್ದು 16 ಜನರಿಗೆ ಗಾಯಗಳಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.